ನನ್ನ ಮಗಳಿಗೆ ಕಟ್ ಮಾಡ್ಬಿಡ್ತಾಳೆ. ಆದರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಲ್ಲ ಸೈಡಲ್ಲೆಲ್ಲ ಇಟ್ಟು ಏನು ಡ್ಯಾಮೇಜ್ ಆಗ್ತಾ ಇರೋ ಥರ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಫೇಸ್ಬುಕ್ ಫಾಲೋ ಮಾಡಿ. ನಮ್ಮ ಶ್ರೀಮತಿ ಅವ್ರಿಗೆ ಒಂದು ದೊಡ್ಡ ಬಾಕ್ಸ್ ಬಂದಿದೆ, ಅದೇನಂತ ನೋಡೋಣ, ಓಪನ್ ಮಾಡಿ. ಮತ್ತು ಹೊರಗಡೆ ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಮನೆಯಿಂದ ಒಳಗಡೆ ಮಾಡೋದಕ್ಕೆ ಲೈಟ್ ಇಲ್ಲ, ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಇದು ಅನ್ಬಾಕ್ಸ್ ಮಾಡಬೇಕೀಗ, ನೋಡೋಣ ಏನು ಬಂದಿದೆ ಅಂತ. ಏನು ಇದು ಮೇಲ್ಗಡೆ ಅಂತ, ಏನಂತ ದಿಸ್ ಸೈಡ್ ಅಪ್. ಅದೇ ಕೆಲವೊಂದು ಎಲ್ಲದರಲ್ಲೂ ಬಾಕ್ಸಲ್ಲಿ ಕೊಡ್ತಾರೆ ಈ ಥರ. ಬಾಕ್ಸ್ಗಳಲ್ಲಿ. ಮತ್ತು ಅದು ಉಲ್ಟಾ ದಬಾಕ್ಬಿಟ್ರೆ ಹಂಗೆ ಕೀಳ್ರಿ ಆ ಟೇಪ್ನ. ಹಿಂಗೆ ತಿರ್ಗಿಸ್ಕೊಂಡು ಕೀಳಮ್ಮ ಈ ಟೇಪ್ನ, ಇಲ್ಲಾಂದ್ರೆ ನನ್ನ ಮಗಳಿಗೆ ಕಟ್ ಮಾಡ್ಬಿಡ್ತಾಳೆ. ನೋಡ್ದಾ ನನ್ನ ಮಗಳು ಹೆಂಗೆ ಸ್ಟ್ರಾಂಗು ನನ್ನ ಮಗಳು. ಈ ಸಲ ಪರವಾಗಿಲ್ಲ, 2 ದಿನಕ್ಕೆ ಬಂದೈತಿ. 2 ದಿನ 3 ದಿನ ಆಯಿತು. ಹೋದ್ಸಲ 1 ವಾರ ಆಗಿತ್ತು ಬರೋದಕ್ಕೆ. ಮತ್ತು ಆಮೇಲೆ ಇದು ನಿಮ್ಮ ಮಿಡ್ಗೇಶಿ ಪಿನ್ ಕೋಡ್ ಹಾಕಿದ್ರೆ ಇಲ್ಲಿಗೆ ತಂದು ಕೊಡ್ತಾರೆ ನಮ್ಮೂರಿಗೆ. ಅವ್ರು ಹೇಳಿದ್ರು ನಿಮ್ಮ ಅಡ್ರೆಸ್ಸೇ ಹಾಕಿ ಪಿನ್ ಕೋಡ್ ಮಾತ್ರ ಮಿಡ್ಗೇಶಿ ಹಾಕಿ ಅವ್ರು ತಂದು ಕೊಡ್ತೀವಿ. ರೆಡ್ಡಿಹಳ್ಳಿಗೆಲ್ಲ ಬರ್ತೈತಲ್ಲ, ಮತ್ತು ನಮ್ಮೂರಿಗೆ ಯಾಕೆ ಬರಲ್ಲ ಅಂದರೆ ಈ ಪಿನ್ ಕೋಡ್ಗೆ ಬರಲ್ಲ. ಅದು ಬಿಲ್ ಕೊಡಿಲಿ, ಈ ಬಿಲ್ ಹೇಳಮ್ಮ. ಹಾಂ ತೆಗಿ ಇನ್ನೇನು ಇನ್ನೊಂದು ಇರ್ಬೇಕು ನೋಡಿ ಬಾಕ್ಸ್. ಅದರಲ್ಲಿ ಬಾಕ್ಸ್ ಒಳಗಡೆ ಆಯ್ತಾ? ಅದೇ ಇಷ್ಟನೇ ಇರೋದು, ಚಿಕ್ಕದು ಕೊಡಿಲಿ. ನೋಡ್ರಿ, ಇದು ನಮ್ಮ ಶ್ರೀಮತಿಯವ್ರಿಗೆ ಅಲ್ಲ, ನನಗೆ ತುಂಬ ಇಂಪಾರ್ಟೆಂಟ್ ಇದು. ಬ್ಲಾಗ್ ಮಾಡ್ಬೇಕಾದ್ರೆ ಮೈಕ್ ಬೇಕಿತ್ತು ನನಗೆ. ಆಮೇಲೆ ಇದು ಎಲ್ಲಿ ಕೊಡಿಲಿ ಈ ಕಡೆ. ಇದು ನೋಡ್ರಿ, ನಮ್ಮ ಶ್ರೀಮತಿಯವ್ರಿಗೆ ತುಂಬ ಇಂಪಾರ್ಟೆಂಟ್ ಇದು. ಅವ್ರಿಗೆ ರಿಂಗ್ ಲೈಟ್ ಬೇಕಿತ್ತು ಒಂದು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ವಿ ಅಮೆಜಾನಲ್ಲಿ. ಓಪನ್ ಮಾಡ್ಬೋದು, ಮಾಡು. ಅದೆಲ್ಲ ಸೆಟ್ ಮಾಡ್ಕೋಬೋದು ಆಮೇಲೆ. ಅದು ರಿಂಗ್ ಲೈಟೇ ಬೇರೆ ಸಪ್ರೇಟ್ ಕಳಿಸ್ತಾರೆ ಅಂತ. ಲೈಟು ಅದು ಖಾಲಿದಾ? ತುಂಬ ನೀಟಾಗಿ ನೋಡ್ರಿ, ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಅದು ಒಳಗಡೆ ಏನೋ ಗೊತ್ತಂದ್ರೆ ಸೈಡಲ್ಲಿ ಎಲ್ಲ ಕೊಟ್ಟು. ಇದ್ರೊಳಗಡೆ ಇನ್ನೊಂದಾ? ಅದು ಸ್ಟ್ಯಾಂಡು, ಟ್ರೈಪ್ಯಾಡ್. ಅದು ಇದು ರಿಂಗ್ ಲೈಟ್. ಇದು ರಿಂಗ್ ಲೈಟ್ ಇರುತ್ತೆ. ಕರೆಕ್ಟ್ ತಾನೇ ರಿಂಗ್ ಲೈಟ್ ಅದು? ಹಾಂ, ಚೆನ್ನಾಗಿತ್ತು ರಿಂಗ್ ಲೈಟ್ ಇದು. ಇದು ಮಗಳೇ ರಿಂಗ್ ಲೈಟು. ಮತ್ತು ಇದು ಮೊಬೈಲ್ ಹೋಲ್ಡರು ಇದರಲ್ಲೇ ಕೊಟ್ಟಾರೆ, ಇದರಲ್ಲೇ ಐತೆ ರಿಂಗ್ ಲೈಟಲ್ಲೇ. ಅದು ಇದು ಟ್ರೈಪ್ಯಾಡ್ ಸ್ಟ್ಯಾಂಡ್. ಅದು ಹೇಳಿ, ಅದು ಅಷ್ಟೇ. ವೆಯ್ಟ್ ಐತೆ ಜಾಸ್ತಿ ಕೊಡು ನೋಡೋಣ. ಹಾಂ, ಸ್ವಲ್ಪ ವೆಯ್ಟ್ ಐತಿದೆ. ಆದರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಲ್ಲ ಸೈಡಲ್ಲೆಲ್ಲ ಇಟ್ಟು ಏನು ಡ್ಯಾಮೇಜ್ ಆಗ್ತಾ ಇರೋ ಥರ. ಅದು ಮೈಕ್ ಏನು ಬೇಡ, ಅದೆಲ್ಲ ಸೆಟ್ ಮಾಡ್ಕೊಳ್ಳೋಣ ರಾತ್ರಿ. ಆಮೇಲೆ ಎಲ್ಲ ನೀಟಾಗೆ ಒಳಗಡೆ ತಗೊಂಡೋಗಿ ಹಂಗೆ ಇರಲಿ ಬಿಡು. ಸ್ಕ್ರೂ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದಾ? ಹಳೇದ್ರಲ್ಲಿ ಬರೀ ಇದ್ರ ಥರ ಕ್ಲಿಪ್ ಥರ ಇತ್ತು. ಇದಕ್ಕೆ ಇದನ್ನು ಕೊಟ್ಟಿದ್ದಾರೆ, ಸ್ಕ್ರೂಸ್ ಕೊಟ್ಟಿದ್ದಾರೆ. ಬಿಡು, ಆಮೇಲೆ ಸೆಟ್ ಮಾಡ್ಕೊಳ್ಳೋಣ. ಇಲ್ಲ, ಹಾಂ, ಓಪನ್ ಮಾಡೇ ಇಲ್ಲ, ಇದರಲ್ಲೇ ಇಲ್ಲ, ಹಂಗೆ ಇರಲಿ. ಇದು ಇದನ್ನ ಸಿಜರ್ ತಗೊಂಡು ಕಟ್ ಮಾಡಬೇಕು. ಕಟ್ ಮಾಡ್ತೀನಿ. ಊಟ ಮಾಡಿಲ್ಲ? ಹಾಂ, ಹೌದಾ? ಹೇಳಿ, ಮಧ್ಯದಲ್ಲಿ ಒಂದಿದೆ ಇಲ್ಲ ಇದೆಯಲ್ವಾ? ಹೇಳಿ, ಇದ್ರೊಳಗೆ ಇಟ್ಟಿದ್ದಾರೆ. ಆಯ್ತಾ? ಹಾಂ, ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ವೈರ್ಲೆಸ್ ಮೈಕ್ ಇದೆ. ಪೌಚಾ? ಅದು ಪೌಚ್ ಕೊಟ್ಟಾರೆ. ಇದೇನಿದು? ಇದು ಚಾರ್ಜಿಂಗ್ ಮಾಡೋದಕ್ಕೆ ಇರ್ಬೇಕಿದು. ಚಾರ್ಜ್ ಮಾಡೋದಕ್ಕಿದು. ಇದು ವೈರ್ಲೆಸ್ ಮೈಕ್. ಇದು ನೋಡ್ರಿ, ಇಷ್ಟು ಐಟಮ್ ಬಂದಿದ್ದಾವೆ. ಟ್ರೈಪ್ಯಾಡು, ರಿಂಗ್ ಲೈಟು ಮತ್ತು ವೈರ್ಲೆಸ್ ಮೈಕು.
ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ನೋಡ್ರಿ. ಅಷ್ಟಕ್ಕೆ 2 ಐಟಮ್ಗೆ ಎಷ್ಟೊಂದು ಡಬ್ಬಗಳು ಬಾಕ್ಸ್ಗಳು ಕೊಟ್ಟವ್ರೆ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಅಮೆಜಾನಲ್ಲಿ. ಮತ್ತು ಈ ರಿಂಗ್ ಲೈಟ್ ತರಿಸಿದ್ದು ಯಾಕೆ ಅಂದರೆ ಅದಕ್ಕೆ ಕಾರಣ ಇದೆ, ಹೇಳ್ತೀನಿ ನೋಡ್ರಿ. ಇದು ಹೊಸ ವೈರ್ಲೆಸ್ ಮೈಕು ತಗೊಂಡಿರೋದು, ಬುಕ್ ಮಾಡಿದ್ದೆ, ಬಂದಿದೆ. ಇದು ಯಾಕೆ ಮಾಡಿದೆ ಅಂದರೆ ಇದು ಹಳೇ ಮೈಕ್ ನೋಡ್ರಿ, ವೈರ್ ಇದೆ, ಇಷ್ಟು ಉದ್ದ ವೈರ್ ಐತೆ. ಮತ್ತಿದು ಬಿದ್ದೋಗ್ಬಿಟ್ಟು ಇದಾಗ್ಬಿಡ್ತು ನೋಡ್ರಿ. ಮೊನ್ನೆ ವ್ಲಾಗ್ ಮಾಡಬೇಕಾದ್ರೆ ಬಿದ್ದು ಇದಾಗ್ಬಿಡ್ತು. ಮೊಬೈಲ್ಗೇನಾಗಲಿಲ್ಲ ಸದ್ಯ, ಇದು ಮಾತ್ರ ಬೆಂಡಾಗ್ಬಿಡ್ತು ನೋಡ್ರಿ. ಇದು ಹಿಂಗೆ ಬೆಂಡಾಗ್ಬಿಡ್ತು, ಯೂಸ್ ಆಗಲ್ಲ ಇದು ಮೈಕು. ಅದಕ್ಕೋಸ್ಕರ ವೈರ್ಲೆಸ್ ಮೈಕ್ ತಗೊಂಡಿದ್ದು. ನಮ್ಮ ಶ್ರೀಮತಿಯವರು ಒಂದೇ ಮೈಕು ಅದು, ಆ ಮೈಕಲ್ಲೇ ನಾನು ವ್ಲಾಗ್ ಮಾಡ್ತಿದ್ದೆ. ನಮ್ಮ ಶ್ರೀಮತಿಯವರು ರೆಸಿಪಿದು ವಾಯ್ಸ್ ಡಬ್ ಮಾಡ್ತಾಯಿದ್ರು. ಮೈಕ್ ಹಾಳಾಯ್ತಲ್ಲ, ಅದಕ್ಕೆ ಒಂದು ವೈರ್ಲೆಸ್ ತಗೊಬಿಡೋಣ ಅಂತ ತಗೊಂಡ್ವಿ. ಆಮೇಲೆ ಅದನ್ನು ಇಬ್ಬರು ಯೂಸ್ ಮಾಡ್ಬೋದು. ಮತ್ತು ಇನ್ನು ರಿಂಗ್ ಲೈಟ್ ಕತೆ ಹೇಳಲೇಬೇಕು ಒಂದು. ಇತ್ಕೊಂಬದ್ನ ಇಲ್ಲಿ ನೋಡ್ರಿ, ಇಲ್ಲೈತೆ ನೋಡ್ರಿ ನಮ್ಮದು ಹಳೇ ರಿಂಗ್ ಲೈಟ್ ಇಲ್ಲೈತೆ ನೋಡ್ರಿ. ಯಾವ ಸ್ಥಿತಿಯಲ್ಲಿದೆ ಅಂದರೆ ನೋಡ್ರಿ, ಇದಕ್ಕೆ ಆಪ್ರೇಷನ್ ಎಲ್ಲ ಮಾಡಿಬಿಟ್ಟವ್ರು ನಮ್ಮ ಶ್ರೀಮತಿಯವರು. ಇದು ಕಿತ್ತೇ ಹೋಗ್ಬಿಟ್ಟಿತ್ತು, ಕಿತ್ತೋಗಿ ಕಟ್ಟಾಗಿರೋದಿಲ್ಲಮ್ಮ ಮಡ್ಸಮ್ಮ, ಇಲ್ಲಿ ಕಟ್ಟಾಗಿ ಚಿತ್ರ ಆಗೈತೆ. ಅದನ್ನು ತಂತಿ ಹಾಕಿ ಸುತ್ತಿ ಕಟ್ಟಿ ಇದ್ರ ಮೇಲೆ ಏನೋ ಕುಂಡ್ರಿಸಿ ಇದರಲ್ಲೇ ವಿಡಿಯೋ ಮಾಡ್ತಾಯಿದ್ರು, ರೆಸಿಪಿ ವಿಡಿಯೋ ಎಲ್ಲ, ಕುಕ್ಕಿಂಗ್ ವೀಡಿಯೋಸ್ ಮಾಡಬೇಕಾದ್ರೆ ಎಲ್ಲ. ಹೊಸದು ತಗೋಣ ಅಂದರೆ ಚೆನ್ನಾಗೈತಲ್ಲ, ಲೈಟ್ ಬರ್ತಾಯ್ತಲ್ಲ ಅಂತಿದ್ರು. ಕೊನೆಗೆ ಒಂದಿನ ಮೊನ್ನೆ ಇತ್ತೀಚೆಗೆ ಆ ಲೈಟು ಕೈ ಕೊಟ್ಟು ಹೋಗ್ಬಿಡ್ತು, ಲೈಟ್ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ಹೊಸ ರಿಂಗ್ ಲೈಟು ತಗೊಂಡಿದ್ದಾಯಿತು. ಆಮೇಲೆ ಇದು ತುಂಬ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಅನ್ಸುತ್ತೆ. ಹಾಂ, ಇದು ಚೆನ್ನಾಗಿದೆ ಸ್ವಲ್ಪ. ಈ ಟ್ರೈಪ್ಯಾಡ್ಗಿಂತ ಈ ಟ್ರೈಪ್ಯಾಡ್ ತುಂಬ ಸ್ವಲ್ಪ ಕ್ವಾಲಿಟಿ ಇದೆ. ಚೆನ್ನಾಗೈತಿ ಸ್ವಲ್ಪ. ಈ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವ್ಲಾಗ್ ಮಾಡಿದ್ದಾಯಿತು. ಇವತ್ತಿನ ವಿಷಯ ಇಷ್ಟೇ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.